ಗೈಸ್ ಇಗ್ನೋರಿಂಗ್ ಮಾಮ್ ಫಾರ್ 24 hours. ಇವಾಗ ನೀನ್ ಹೇಳಿದ ಮತ್ತೆ ನಾನು ಯಾಕೆ ಅವ ಕೇಳ್ಬೇಕು? ಹಾಕ್ತೀನಿ, ಕೈಕ್ ಮಾಡ್ಬೇಡ, ಕಾಲೆಲ್ಲ ಯಾಕೆ ಕಟ್ಟಾಕ್ಬಿಡ್ತೀಯ? ಹಾಕಲ್ಲ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ಬೆಳಗ್ಗೆ ಬತ್ತಿದಂಗೆ ನಮ್ ಜ್ಞಾನ ವಿದರ್ಶನ ನಾನು ಜ್ಯೂಸ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅನ್ಕ ತಗೊಂಡಿದ್ ಬಾಟ್ಲೊಳಗೆ ಇದ್ರೊಳಗೆ ರೊಟ್ಟೊಳಗೆ ಇದ್ಕೊಂಡು ಆಟ ಆಡ್ತವಳೆ. ಇಲ್ಲಿ ಮತ್ತೆ ಕೇಳಿಕೆ ಸ್ಕೂಲ್ಗೆ ಹೋಗಿಲ್ವಮ್ಮಿ? ಇವತ್ತು ಏನಕ್ಕೆ ಹೋಗಿಲ್ವಂತೆ? ಯಾಕೆ ಹೋಗಿಲ್ಲ? ಕಳ್ಳನ್ ಸೌಂದಿ ಏನಂತ ವಾಮಿಂಟ್ ಆಗದ ಅನ್ಕ ಬಂದ್ಬಿಟ್ಲಂತ. ದಿವ್ಸಕ್ಕೂ ನಾನು ನಾಟಕ ಹೊಡ್ಕ ಬರ್ತಾಳೆ. ಮೊನ್ನೆ ಬೇದಿ ಅಂಕ ಬಂದ್ಲು, ನಿನ್ನೆ ವಾಮಿಟ್ ಅಂಕ ಬಂದವಳೆ. ಅಲ್ಲಲ್ಲ ಇವತ್ತು ಹೋಗೇ ಇಲ್ಲ. ಏನೇನ ಜ್ಯೂಸ ಅದೇ ಒಂದ್ ಚೂರ್ ಕುಡಿಸದ್ನಲ್ಲ ಅವತ್ತು ನಮ್ಮ ಅಮ್ಮನ್ಗೆ ಹೇಳಲ್ಲ, ಕದ್ ಕುಡ್ಕೊಬಿಡ್ತೀನಿ ಅಂದ್ಬಿಟ್ಟು ಒಂಚೂರು ಕುಡ್ಕೊಬಿಟ್ಲ. ಆಮೇಲೆ ಹೋಗಿ ಆಂಟಿ ಕುಡಿಸಿರೋದು ಅಂತ ಹೇಳದ್ಲಂತ. ಹೋಗಿ ಕಳ್ಳನ್ಸ ಅಂತ ಏನು ಕೊಡ್ಬಾರ್ದು ಇವಳಿಗೆ. ಅಲ್ಲ ಅಂತಿಂತ ಕಳ್ಳನ್ಸ ಅಂತ ಹೇಳ ಕಣ ನೀನು. ಏನ ಅಂದ್ಯಲ್ಲಮೇ? ಇದ್ದಿದ್ರೆ ನೀನ್ ಬಿಡ್ತಿದ್ಯಾ ಎಣ್ಣೆ? ನನ್ ಕರಿತವಳೆ ಬೂಸ್ ಕುರಿ ಬಾ ಸರಕು ಅಂತ. ವಜ್ರು ಮನಿಯಪ್ಪ 10 ಗಂಟೆ ತನಕ ಮನಿ ಕಳತ್ತಪ್ಪ. ಇವಾಗ ಟೈಮು 10 ಗಂಟೆ 9 ನಿಮಿಷ. ಎಷ್ಟು ಬೇಗ ಇದ್ ಬಂದವ್ ನೋಡು. ಈ ಸೋಮವಾರ ಆಮೇಲೆ ಮಂಗಳವಾರ ನಮ್ಮೂರಲ್ಲಿ ಹಬ್ಬ. ಅದಕ್ಕೆ ಮನೆಯೆಲ್ಲ ಪೂರ್ತಿ ಗುಡಿಸಿ ನೀಟಾಗಿ ಕ್ಲೀನ್ ಮಾಡ್ತಾ ಇದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಗದೆ, ರೂಮ್ ಏನು ಕ್ಲೀನ್ ಮಾಡಿಲ್ಲ. ಅದಕ್ಕೆ ಪಾತ್ರೆಗಳೆಲ್ಲ ಆಚೆನೆ ಮಾಡ್ತಾವ್ರೆ. ಒಳಗಡೆ ಮಡಕೆ ತೆಗ್ದ್ಬಿಟ್ಟು ಒಳಗಡೆ ಹೋಗೋದು. ಅದಕ್ಕೆ ಹಿಂಗ್ ಅಂಟ್ಕ ಕೂತಿರೋದು. ಇವಾಗ ನಮ್ಮ ಅಪ್ಪಂಗೆ ಊಟ ನಾನೇ ಕೊಡ್ಬೇಕು, ಬಿಕಾಸ್ ನಮ್ಮಮ್ಮ ಅಲ್ಲಿ ಕೂತದೆ. ಗೈಸ್ ಇವತ್ತಿನ ಕಂಟೆಂಟ್ ಏನು ಅಂದ್ರೆ ಇಗ್ನೋರಿಂಗ್ ನಮ್ಮಮ್ಮ ಫಾರ್ 24 hours. ಅಂದ್ರೆ 24 ಗಂಟೆ ಟೈಮು ನಮ್ಮಮ್ಮನ್ನ ಇಗ್ನೋರ್ ಮಾಡ್ತೀನಿ. ಇವಾಗ ಟೈಮು 10:30 ಆಗದೆ. ಇಗ್ನೋರಿಂಗ್ ಮಾಮ್ ಫಾರ್ 24 hours ಮಾಡಿ ಅಂತಿದ್ರಲ್ಲ, ಇವತ್ತು ಮಾಡ್ತೀವಿ. ನಮ್ಮಮ್ಮ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದು. ನಮ್ಮಮ್ಮ ಏನ್ ಹೇಳುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡೋದು. ನಮ್ಮಮ್ಮ ಹೇಳೋ ಮಾತನ್ನ ಕೇಳಿಸ್ಕೊಳ್ಳಂಗಿಲ್ಲ, ಇಗ್ನೋರ್ ಮಾಡೋದು. ದಿಸ್ ಇಸ್ ಟುಡೇ ವ್ಲಾಗ್ ಕಂಟೆಂಟ್. ಮಾತಾಡ್ಸ್ಬೇಡ ಅನ್ನಷ್ಟಕ್ಕೂ ಬಂದ್ಯಾ? ಗಡ್ಡೆ ಕೊಬ್ಬ ಏನು ಕೊಬ್ಬಾದಿ? ಅದೇ ಏನ್ ಇವಾಗ ನಾನು ಊಟ ಮಾಡ್ಬೇಕು, ಸುಮ್ಮನಿರು. ಇಂಗ್ಲೀಷು ಏನಕ್ಕೆ ನೆಗಿತಿದ್ಯಾ? ಏನಕ್ಕೆ ಏನು ಇಂಗ್ಲೀಷ್ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಇಲ್ಲ? ನಾನು ಮಾತಾಡೋದು ಹಿಂಗೆ, ಅದಕ್ಕೆ ಯಾಕೆ ನೆಗಿತೀಯ? ಇಂಗ್ಲೀಷಲ್ಲಿ ಮಾತಾಡೋದು ಚಿಕ್ಕಂಡ್ ಇಂಗ್ಲೀಷ್. ನೀನ್ ಯಾಕೆ ನೆಗಿತಿದ್ಯಾ ಅಂತ ಅರ್ಥ ಐತಿಯಲ್ಲ. ಕುರಿ ಪ್ರತಾಪ್ನ ಇಂಗ್ಲೀಷು ಸರತದ್ದು. ಊಟ ತಿನ್ನ ಹಾಯ್ ಇಂಗ್ಲೀಷ್ ಅಂತ. ಇಂಗ್ಲೀಷ್ ನಾನ್ ಮಾತಾಡಿದ್ರೆ ಇಂಗ್ಲೀಷಲ್ಲಿ ನಮ್ಮಮ್ಮ ನೆಗೀತದ. ಇವಳು ಭಾರಿ ದೊಡ್ಡ ಇಂಗ್ಲೀಷ್ ಪಂಡಿತೆ ಅಂತ. ಗೈಸ್ ನಮ್ ಜ್ಞಾನವಿ ಮತ್ತ ಅವಳ ಫ್ರೆಂಡು ಯಾವ ಆಟ ಆಡ್ತಿದ್ದೀರ? ಚಿನ್ನ ಮಗಳೇ ಯಾವ ಆಟ ಆಡ್ತಿದ್ಯಾ? ಹಾಯ್ ಇನ್ನೇ ಕೇಳ್ತಿರೋದು ಯಾವ ಆಟ ಆಡ್ತಿದ್ಯಾ? ಇಲ್ಲಿ ನಮ್ ಜ್ಞಾನವಿ ಮಕ್ಳುಗಳನ್ನ ಎದಳ್ಸಕ್ ಬಂದಿದ್ದಾನಂತೆ. ನಾನು ಎಂಥ ಕಳ್ಳ ಅನ್ಸವಂತಿ ಅಂದ್ರೆ ಜ್ಞಾನವಿ. ಯಾವ ಆಟ ಆಡ್ತಿದ್ಯಾ ಚಿನ್ನ? ಹಾಯ್ ಕಿತ್ತೋದ್ ನನ್ ಸಾವಂತಿ. ಏನ್ ಆಡ್ತೀಯ ಗೊತ್ತಾ ನೀನು? ಈ ಮಕ್ಳುಗಳಂತ ಇವ್ರು ಅವ್ರ ಅಪ್ಪನ ಕೈಯಲ್ಲಿ ಬಯಸ್ತಾ ಇರೋದು ನೋಡಿ ಗೈಸ್. ಎಂತ ಕಳ್ಳ ಅನ್ಸವಂತಿ ಇವಳು ಅಂತ. ಓ ಏನ್ ದೊಡ್ಡವ ಸಮಾಚಾರ? ಏನ್ ಈ ವಿಡಿಯೋ ನೀನ್ ಹಾಕ್ಬಾರ್ದಾ? ಏನಕ್ಕೆ ನೀ ಇಷ್ಟು ಬೆಳ್ಗಿದೆಯಲ್ಲ ಹಾಕಿದ್ರಿ ಏನ್ ತಪ್ಪು? ನಮ್ ಏನು ಏನು ಜ್ಯೂಸ್ ಬೇಕಾ ಬೇಡವಾ? ನಿನ್ನಂತ ಮಗಳು ನಾಯಿ ಮುದವಿ. A few moments later. ಗೈಸ್ ಜ್ಞಾನವಿ ಅವ್ರ ಅಪ್ಪ ಹೇಳಿದ್ರು ಇದನ್ನ ತಗೋಗಿ ಮೇಕ್ ಹಾಕ್ಬೇಕು ಅಂತ. ಇವಾಗ ಇದನ್ನ ಎತ್ಕೊ ಹೋಗಿ ಮೇಕ್ ಹಾಕ್ತೀನಿ. ಅಮ್ಮನೇ ಹೇಳಿದ್ದ ನಂಗೆ ಜ್ವರಗಳು ಇನ್ನೊಂದು ಜ್ವರಗಳು. ಮಕ್ಳನ್ನ ಅಳಿಸೋದ್ರಲ್ಲಿ ಇರತ್ತಿರಲಿಲ್ಲ, ಯಾವ್ದ್ರಲ್ಲಿ ಇರಲ್ಲ ಗೈಸ್. ಏನಂತೀರಾ? ಅಯ್ಯೋ ಕಿತ್ತೋದ್ ನನ್ ಸಾವಂತಿ ಎವ್ವಿ ಅಳ್ತವಳೆ ಗೈಸ್. ಇಲ್ಲೇ ಕೆಳಗೆ ಹಾಕ್ಬಿಡ್ತೀನಿ. ಜ್ಞಾನವಿ ಕೆಳಗೆ ಹಾಕ್ತಾವ್ ನೋಡು, ಇಡ್ಕೋ ಗೈಸ್. ನಾನು ಇವಾಗ ಒಣಗಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಒಟ್ಟಿಗೆ ಹಾಕ್ಬೇಕಂತ ನಮ್ಮಮ್ಮ ಕೊಟ್ಟಿರೋ ಆರ್ಡ್ರು ಇದು. ಏನೋ ಹಾಕಲ್ಲ
ನೀನ್ ಹೇಳಿದ ಮಾತು ನಾನು ಯಾಕಮ್ಮ ಕೇಳ್ಬೇಕು? ಹೇಳು, ನಿನ್ ಮಾತನ್ನ ಇಗ್ನೋರ್ ಮಾಡ್ತೀನಿ ನಾನು. ಗೈಸ್, ನಮ್ಮ ಅಣ್ಣ ಏನೋ ಊಟ ಮಾಡದೆ ಕೆಣತ್ಕೊಂಡಿದ್ದಾನೆ ಅಂತ. ಏನಕ್ಕೆ ಕೆಣತ್ಕೊಂಡಿದ್ದಾನೆ? ಸರಿ ಕಣಪ್ಪ. ಇಲ್ಲ, ಏನಕ್ಕೆ ಕೆಣತ್ಕೊಂಡಿದ್ಯಾ ಊಟ ಮಾಡೋದಂತ? ತಿನ್ನಲೇ ಎದ್ ಬಾ ತಿನ್ನೋ. ಯಾವ ಸಂಸ್ಕೃತ ಕಲ್ತಿದ ನಿನ್ ಮಗ? ಯಾಕಪ್ಪ ಮತ್ತೆ ಇನ್ನೇನಂದರು? ಆಫ್ ಮಾಡಲ್ಲ. ಏನಕ್ಕೆ ಕೆಣತ್ಕೊಂಡಿದ್ದಾನೋ? ಡಿಲೀಟ್ ಮಾಡಿ ಮಾಡ್ಬಿಟ್ಟು ಮನುಷ್ಯನ ಮೇಲೆ ನಮ್ಗೆ ಯಾಕೆ ನಮ್ಗೆ ಅಯ್ಯೋ ಅನಿಸ್ತೈತಿ. ಅದೆಲ್ಲ ನಾ ಕೊಡ್ಸರೋದು ಏನು ಒಳ್ಳೆಯವನು ಅಂತಾಗ ಯಾರ ನಮ್ಗೆ ಯಾಕೆ ಇಷ್ಟ ಇದು ಅನ್ಸರಿಯಪ್ಪ ನೀವು? ನಾನು ಯಾಕೆ ನಿನ್ ಮಾತಾಡ ಕೇಳ್ಬೇಕು? ಮುಚ್ಕೊ ಹೋಗು. ಕೇಳಿದ್ಮೇಲೆ ಎದ್ದು ಬೇಕಾದಾಗಿ ಹಾಕ್ತೀನಿ. ನನ್ನ ಯಾಕೆ ಕೇಳಿ ಮಾತಾಡ್ತೀಯ ನೀನು? ಸುಮ್ ಸೈಕ್ ಮಾಡಬೇಡ. ಕಾಲೆಲ್ಲ ಯಾಕೆ ಕಟ್ಟಾಕ್ಬಿಡ್ತೀಯ? ಹಾಕಲ್ಲ. ಸೈಕ್ ಮಾಡಬೇಡ. ಸೈಕ್ ನನ್ನ ಮಗ ಗೊತ್ತಿದ್ದಾನೆ. ನನ್ನ ನಮ್ಮಪ್ಪನ ತಂಗಿ ಗೈಸರು ಸುಶೀಲಾ ಅಂತ. ಏನ್ ಸುಶೀಲಾ? ಭದ್ರಾ ಮುದವಿ ಸುರ್ಟಿ ಅಣ್ಣ, ಸಿಟಿ ಅಂತ ಮಾಡಿ ಕೊಡೋಣ ಬಂದವ್ರಿಗೆ, ನೆಂಟ್ರಿಗೆ. ನಮ್ಮ ಅಣ್ಣ ನಂಗೆ ಮಡಿಕೆ ಫೋನ್ ಮಾಡಿದ. ತಿರ್ಗಾ ಫೋನ್ ಮಾಡ್ದ ಬೆಳಿಗ್ಗೆಗ ತಿಮ್ಮಗೌಡ ಹೇಳ್ಬಿಡು ಅಂತ. ಬೆಳಿಗ್ಗೆ ಏನಾರ ಇಲ್ಲಿ ಜೀಪ್ ಗೀಪ್ ಮಾಡಿ ನೋಡಿ ನೋಡಿ, ಮಕ್ಕ ಕಟ್ಟು ಹೊಡಿ. ಹೊಡಿಯತ್ತೆ. ಈಡೆ ಮಾಡಿದ್ರೆ ಮಕ್ಕ ಕಟ್ಟು ಹೊಡೆದಳಂತೆ. ಹೊಡಿಯತ್ತೆ. ಲೋಟಗಳಿಲ್ಯಾ ಗೊತ್ತಿಲ್ಲ. ನೀನ್ ಇಲ್ದೋ ರೊಟ್ಟಿಲಿ ಏನಾಯ್ತೆ ಅಂತ ಗೊತ್ತಿಲ್ಲ. ಅಯ್ಯೋ, ಏನೋ ಏನೋ ಒಂದೆ. ನೀ ಮಾಡೋ ಕೆಲಸ ನಮ್ಗೆ ಜ್ಞಾನ ಮಾಡ್ತಾಳೆ. ಹೊಡಿ ಚಪ್ಪಳೆ. ಗೂಸ್ ಕುಡಿ. ಗೂಸ್ ಕುಡಿಬೇಡ, ಗೂಸ್ ಕುಡಿ. ಇನ್ನೊಂದ್ಸತಿ ಹೇಳೋದು ಏನೋ ಹೇಳಿದ್ಯಲ್ಲ. ಈ ಪಾಪು ಏನಾರು ಹತ್ರೆ ನಮ್ಮಮ್ಮ ಬರ್ತದೆ ಅಂತ ಸಮಾಧಾನ ಮಾಡು ಅಂತ ಇವಳಿಗೆ ಹೇಳ್ಕೊಡ್ತಾವಳೆ. ಏನೋ ಟೀ ಕುಡಿಬೇಕಾ? ಕುಡಿಯೋಗ ಯಾರು ಬೇಡ ಅಂದ್ರು? ನೀನ ಕುಡಿಬೇಡ ಅಂತ ಹಿಡ್ಕೊಂಡಿದಾರ? ಅಲ್ಲ, ನನ್ನ ಯಾಕೆ ಮಾತಾಡ್ಸಿದ್ಯಾ ಅಂತ ಅರ್ಥ ಇದೆಯಲ್ಲ ನಿನ್ನ. ಮಾತಾಡ್ಸಲ್ಲ. ಅಯ್ಯೋ, ಏನಕ್ಕೆ ನೆಗಿದ್ಯಾ? ಅದೇ ಇಬ್ರಲ್ಲಿ ಯಾರು ಬೆಳಗಿದಾರ? ನೀನ್ ಹೇಳತ್ತೆ. ನಾನ್ ಬೆಳಗಿದ್ದಾನ? ನಾನ್ ಬೆಳಗಿದ್ದಾನೆ, ನಮ್ಮ ಅವ್ವ ಬೆಳಗಿದ್ದಾನೆ. ಕರ್ಗಿ ಮುಡ್ಸ್ಕೊತಿರೋದೇ ಹೆಚ್ಚು. ನಿನ್ನ ಅಳ್ತಿದ್ಯಾ? ಇನ್ನೊಸಿ ಹೇಳು. ಅಳು. ಅಲ್ಲಿ ಆಕರ್ಗಿನ ಹೋಯ್ತು ಬಿಸ್ಲಿಗ. ಜ್ಞಾನ ವಿಕರ್ಗಿ ಬಿಸಿಲು ಬಾಮದೇವೆ ಕದ್ಕೊಂಡ ಇದಾರೆ. ಎಣ್ಣೆ ನೀನ ಹಿಂಗೆ ಆಡ್ತಿದ್ರೆ ನೀನು. ಗುಂಡ್ಕಿದ್ಯೆ ದಡ್ಮಿ. ಯಾರ ಮಗಳು ಅಲ್ಲ, ಸಸಂಕುನ್ ಮಗಳು ಅಂದ್ರು. ಹಿಂಗ್ ಕೇಳಿದ ನಾನು? ಹೇಳ್ತಿದ್ದಿಲ್ಲ. ಕೇಳಿದ್ನ ನಾನು? ಗೈಸ್, ನಮ್ಮ ಅಟ್ಟಿಲೆಲ್ಲ ಪೂರ್ತಿ ಹೆಂಗ್ ಆಗದೆ ನೋಡಿ. ಅಟ್ಟಿ ನೋಡ್ತಿದ್ರೆ ಚಿಟ್ಟಿಡಿತಾ ಇದೆ ತಲೆ. ಗೈಸ್, ನಾವ್ ಇವಾಗ ಮೈಸೂರ್ಗೆ ಹೋಯ್ತವಿ. ಯಾರಮ್ಮ ಮಾತಾಡ್ಸಿದ್ದು? ಸುಮ್ನೆ ಸೈಕ್ ಮಾಡೋದಿಲ್ಲಿ. ಹೆಲ್ಮೆಟ್ ಕೊಡು. ಏನು ಅವೆಲ್ಲ ಲುಕ್ಕು ಏನು ಅಂತ ಸುಮ್ನೆ ಇರ್ಬೇಕು. ನೀನ್ ಮಾತಾಡ್ಸಿದ ನಾನು? ಇಲ್ಲೇ ತಾನೆ ಮೈಸೂರು ಕರ್ಕೊಯ್ತಿರೋದು ಹೆಚ್ಚು. ಜಾಸ್ತಿ ಇರೋರು ಮಾತಾಡಿದ್ರೆ ಅಟ್ಲಿ ಬಿಟ್ಬಿಟ್ಟು ಬೇಡ, ಮಾತಾಡಲ್ಲ. ಗೈಸ್, ಹಮ್ ಜಾನೆಗೆ ಮೈಸೂರು. ಗೈಸ್, ಇಗ್ನೋರಿಂಗ್ ಮಾಮ್ ಫಾರ್ 24 hours. ಇವಾಗ ಕ್ಯಾನ್ಸಲ್ ಮಾಡ್ತೀನಿ. ನಾನು ಏನಾದ್ರು ಮಾತಾಡಿದ್ದು ನೋವಾಗಿದ್ದು ಸಿಕ್ಕಲ್ಲ. ಏನಕ್ಕೆ ಗೈಸ್, ಇವಾಗ ಇಲ್ಲಿ ಏನಾದ್ರು ತಿನ್ಕೋ ಹೋಗವ. ನಮ್ಮ ಅಮ್ಮಗೆ ಏನಾದ್ರು ತಿನ್ಸವ ಅಂತ ಕರ್ಕೊಂಡಿದ್ದಾನೆ. ಬೊಮ್ಮ. ಅಯ್ಯೋ ತಾಯಿ, ಇದು ಬೇಕ್ರಿ ಎಲ್ಲ ಕಣಮ್ಮ. ಇದನ್ನ ಮೆನು ಅಂತಾರೆ. ಇಲ್ಲಿ ಏನದೆ ಆರ್ಡರ್ ಮಾಡ್ಕೊಂಡು ತಿನ್ನು. ಇವಾಗ ಎಷ್ಟಾದ್ರೂ ಆರ್ಡರ್ ಮಾಡ್ಕೊಂಡು ತಿನ್ನು, ದುಡ್ಡು ನಾ ಕೊಡ್ತೀನಿ. ಗೈಸ್, ಎಲ್ಲ ಕೂತವ್ರೆ ಅಂತ ನಮ್ಮಮ್ಮ ಸಿಕ್ಕಾಬಿಟ್ಟೆ ನಾಚ್ಕೊಬಿಟ್ಟದೆ ಆರ್ಡರ್ ಮಾಡೋಕ್ಕೆ. ನಮ್ಮಮ್ಮ ಇಲ್ಲಿಗೆ ಬಂದ್ಬಿಟ್ಟು ತರಕಾರಿ ಕೊಡ್ಸ್ಕೊಡು ಅಂತ. ಬೇಗ ತಗೊಳ್ಸೋದು ಟೈಮ್ ಐತೆ. ತಗೋಬಾತಿಗೆ ತಿನ್ಕೊಂಡು. A few moments later. ಗೈಸ್, ಯಾರಪ್ಪ ಅಮ್ಮನೂ ಕಿಂಡಲ್ ಅಲ್ಲ,
ಯಾರಪ್ಪ ಅಮ್ಮನೋ ಹಳ್ಳಿಗಳ ಕಡೆ ಇರೋರು ಯಾರೋ ಆ ಥರ ಕರ್ಕ ಬರಲ್ಲ. ಮಗನ ಆದವನು ಮಗಳಾದವಳು ನಾವು ಈ ಥರ ಕರ್ಕೊಂಬರ್ಬೇಕು. ನಮ್ಮಮ್ಮ ಆಪಲ್ ಮಿಲ್ಕ್ ಶೇಕ್ ಕುಡಿತವಳೆ. ಚೆನ್ನಾಗಿದ್ದಮ್ಮ. ಕಳ್ಳಿ ನೋಡಂಗ್ ನೋಡ್ತಿದ್ದ ಸಿಕ್ಕಲ್ಲ. ಬರ್ಗರ್ ಯಾವ ಥರ ತಿಂದಿದ್ಯಾ? ಬಿಡ್ಡೆ ಬರ್ಗರ್. ನಮ್ಮಮ್ಮ ಬರ್ಗರ್ನೇ ಬಿಡ್ಡು ಅಂತ ಸೇಮ್ ಎರಡು ಒಂದೇ ಥರ ಅಲ್ವ ಇರೋದು? ನಮ್ಮಮ್ಮನೇ ಕರೆಕ್ಟ್ ಅಲ್ಲ. ನಿಂಗೆ ಗಂಡ ಹಿಂಗೆ ಕರ್ಕ ಬಂದಿದ್ದ? ಅದೆಲ್ಲ ಬೇಕಾಗಿಲ್ಲ ನಿನ್ಗೆ. ಬೇಕು. ಬಿಲ್ ಎಷ್ಟಾಗಿರ್ಬೋದು ಗೆಸ್ ಮಾಡವ? 500 ರೂಪಾಯಿ. 500 ರೂಪಾಯಿ? 500 ರೂಪಾಯಿ ಅಷ್ಟಾಗಿ 2-3 kg ಚಿಕನ್ ಬರೋದಲ್ಲಮ್ಮ. 540. ನಾನೇ ನಿಜ ಗಾಸು 540 ಟೋಟಲ್ ಬಿಲ್ ಆಗಿದ್ದು 640 ಗೈಸ್. 640 655 ಯಾಕಂದ್ರೆ ಈ 2 ಚಾಕ್ಲೇಟ್ ತಗೊಂಡವನಿ ಅದಕ್ಕೆ. A few moments later. ನನ್ನ ಮಗನೇ ಮದುವೆ ಅಂದ್ರೆ ಏನಿಲ್ಲ ಈ ತರ ಮುಂದಾಗ ನಿಂತಿಲ್ಲ. ನಾನು ನೀನು ಕಡೆ ನಿಂತಿರೋದು ಇಲ್ಲಿ ನೋಡಿ. ಇಲ್ಲಿ ಬಿಟ್ಟಿ ಊಟ ಅಂದ್ರೆ ಬಿದ್ಬಿಡ್ತೀಯ ಅಲ್ವಾ ಇಲ್ಲಿಗಾದ್ರೆ? ನಾನೆಲ್ಲ ಸ್ಟ್ಯಾಂಡರ್ಡ್. ನಾನು ಯಾವಾಗಲೂ ಹಿಂಗೆ ಮಾಡೋದು. ನಿಂತರ ಲೋಕಲ್ ಮದುವೆ ನಾನು. ಅಲ್ಲಿ ನೋಡಂತ ಅವಳೆ ಕಳ್ ನೋಡಂಗ್ ನೋಡ್ತಾವನೆ. ಅಯ್ಯೋ ಮದುವೆ ಕಣೋಗು. ಬಾ 20 ರೂಪಾಯಿ ಅಲೆಗಡೆನೆ 20 ರೂಪಾಯಿ ಈರುಳ್ಳಿ ಕಟ್ಟಪಟ್ಟಿ ಕೂಡ ಆಯ್ತಲ್ಲ. ಇವೆಲ್ಲ ಬೇಕಾ ನಿನ್ಗೆ? ಜ್ವರ ಕರೀಲ್ಲ ಸೆಟ್ರೆ ಅಂತ. ಇನ್ನೂ ಜ್ವರ ಕರಿ ಮದುವೆ ಬಂದ್ರು. ಇನ್ನೂ ಜ್ವರ ಕರೀಲ್ಲ ಇವಾಗ. 20 ರೂಪಾಯಿ ಅಲೆಗಡೆ 20 ರೂಪಾಯಿ ಈರುಳ್ಳಿ ಸೆಟ್ರೆ ಅಷ್ಟೇ. ಆನ್ಸರ್ ಮಾಡಿದ್ಕೆ ಹೌದು ನಾ ಗಂಡ್ಸಲ್ಲ ಇಲ್ಲ ನಾ ಗಂಡ್ಸಲ್ಲ ಅಂತ. ನಾನು ಅದಕ್ಕೆ ಉತ್ತರನೇ ಕೊಡಲ್ಲ. ಜಿನಳಿ ಕೇಳ ಅದೇ ಕ್ವಶನ್. ಸರಿ ಜಿನಳಿ ನೀನೇ ಹೇಳ. ಡ್ಯಾಶ್ ನೀನು ಹೆಂಗ್ಸಲ್ಲ. ಹೌದು ಇಲ್ಲ ಎರಡಲ್ಲ ಆನ್ಸರ್ ಮಾಡು. ಅಲ್ಲ ಕಣ. ಡ್ಯಾಶ್ ನೀನು ಹೆಂಗ್ಸಲ್ಲ ಕೂಡ ಇಲ್ಲ. ಆಯ್ತು ಕೊಡಿ ಇಲ್ಲಿ ನಿನ್ ಕೇಳ್ತೀನಿ ಕೊಡು ಅದೇ ಕ್ವಶನ್. ಕೇಳು. ಡ್ಯಾಶ್ ನೀನು ಹೆಂಗ್ಸಲ್ಲ. ಅವನು ಉತ್ತರ ಬರಲ್ಲ. ಇಲ್ಲ ನಾನು ಹೆಂಗ್ಸಲ್ಲ ನನ್ನ ಮಗನೇ. ಇಲ್ಲ ನಾನು ಹೆಂಗ್ಸಲ್ಲ. ಹೌದು ನಾನು ಹೆಂಗ್ಸಲ್ಲ. ಇನ್ನೊಂದು ಆಯ್ತು. ಡ್ಯಾಶ್ ನೀನು ಗಂಡಸು ಹೆಂಗ್ಸು ಎರಡೂ ಅಲ್ಲ. ಗೈಸ್ ನಮ್ಮಮ್ಮ ನಾವಲ್ಲಿ ಬರ್ಗರ್ ತಿಂದ್ವಲ್ಲ 540 ರೂಪಾಯಿನೋ ಬಿಲ್ ಆಗಿತ್ತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊ ಕೂತದೆ. ಆ ಬೆಡ್ಗೆ ಸಾಸ್ ಮಿತ್ಬಿಟ್ಟು ಕೊಟ್ಬಿಟ್ರಲ್ಲ ಅದಕ್ಕೆ 540 ರೂಪಾಯಿ. ಟಮಾಟೆ ಹಣ್ಣು ಹಾಕಿದ್ರು ಇಷ್ಟ ಆಗ್ಲಿಕ್ಕೆ ಅದು ನಾಯಿಗೆ ಮಂದಕ್ಕವ ಅದ ಗಮ್ ಎತ್ಬಿಟ್ಟು ಅದ ಸಾಸ ತೆಗ್ದು ಎಂಟ್ಕೊಳಂಗ 7 ಬ್ರೆಡ್ಗ ಅಷ್ಟ್ ದುಡ್ಡು ತಕಂದ್ರಲ್ಲ ಮೋಸ ಅಲ್ವಾ? ಅವ್ರು ನಿಜವಾಗ್ಲೂ ಉದ್ದಾರ ಆದ್ರ ಮೋಸ ತಿನ್ ಜನಗಳು ದುಡ್ಡು ಇಸ್ಕೊತಾರಲ್ಲ. ಹಂಗೆ ಬಿಡಮ್ಮ ತಲೆ ಕೆಡ್ಸ್ಕೊಬೇಡ. ಇನ್ನೊಂದ್ಸತಿ ಹೋಗ್ಬಾರ್ದು. ನಮ್ಮ ಆರೋಗ್ಯನು ಆಳು ತಿಂದ್ರ ಕಣ್ಸರತ್ತು. ಇನ್ನು ಆಪಲ್ ಜ್ಯೂಸ್ ಕುಡ್ದವಲ್ಲ ಅದೇನು ಹೊಟ್ಟೆ ಉರಿತಿಲ್ಲ ನನ್ಗ. ಗೈಸ್ ಇವತ್ತು ನಮ್ಮ ಮಟ್ಟಿಲಿ ನಾನು ನಮ್ಮಮ್ಮ ಇಬ್ರೇ ಇರೋದು. ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಇಬ್ರು ಮದುವೆಗೆ ಹೋಗೋರೆ. ಮದುವೆಲಿ ತಿನ್ಕೋಬೇಕಾರೆ ನಮ್ಮಿಬ್ರು ಮಾತ್ರ ಊಟ ಮಾಡ್ಕೊಂಡಿರೋದು. ಊಟ ಏನ್ ಮಾಡಿದ್ಯಮ್ಮ? ಬೆಳಗ್ಗೆ ಸಾರು. ಅದು ಬೆಳಗ್ಗೆ ಸಸಾಂಕು ಮಾಡಿ ಇಟ್ಬಿಟ್ಟೋಗಿದ್ನಲ್ಲ ಆ ಸಾರವನ್ನ. ಅಮ್ಮ ಯಪ್ಪ. ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಇದೆ ಗೈಸ್. ಮಿಡಲ್ ಕ್ಲಾಸ್ ಲೈಫ್ ಮಿಡಲ್ ಕ್ಲಾಸ್ ಲೈಫ್ ಏನು ಅಂತ ಕೇಳಿದ್ರೆ ನನ್ನ ಈ ವಿಡಿಯೋ ತೋರಿಸ್ಬಿಡಿ. ಬೆಳಗ್ಗೆ ಸಾರು ಬೆಳಗ್ಗೆ ಅನ್ನ. ಅಯ್ಯೋ ನೋಡಕ್ ಹೋಗಿಲ್ಲ ಇವಳು DCSC ಅವ್ರ ಮನೆಗೆ ಆಡ್ತಾಳೆ. ನೀನು ಅದೇ ಬೇಳೆ ಸಾರು ಅದೇ ಅನ್ನ, ಅದೇ ಬೇಳೆ ಸಾರು ಅದೇ ಅನ್ನ. ನಾನು CM ಮಾತಾಡ್ತಾ ಇರೋದು ಅದೇ. ಹಬ್ಬಕ್ ಬತ್ತೆ ಸೋಮವಾರ ಮಂಗಳವಾರ. ಪಿಂಕಿ ರಮ್ಯಾ ತೇಜ ಎಲ್ಲರೂ ಕರ್ಕಬಾ. ನನ್ ಪ್ಯಾಂಟ್ ಅಲ್ಲಿ ಇದ್ದಿದ್ ನಾಡಿನ ಈ ಡಬ್ಬ ನನ್ನ ಮಗ ಮಿಸ್ಸಸ್ ಅನ್ಸ್ಕೊಂಡಿರೋಳು ಮಧ್ಯ ಬೀದಿಲಿ ಎಳ್ದಾಕ್ಬಿಟ್ಟಿಯಲ್ಲ. ನಾಚಿಕೆ ಆಗಲ್ವೇನೆ ನಿಂಗೆ? ಎಲ್ಲಿ ಎಳಿಬೇಕು ಅಂತ ಗೊತ್ತಿಲ್ವಾ? ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ಪಿನಗಳ ಅಣ್ಣಾನು ಕೊಡ್ತೀನಿ. ನನ್ನ ಮಗನೇ ಮುಸ್ಕೊಂಡ ಅಣ್ಣಾನು ಮೊದ್ಲು. ಸರಿ ಆಯ್ತು ಅಣ್ಣ ಕೊಡಪ್ಪ. ನೀವು ರೆಸ್ಪೆಕ್ಟ್ ನನ್ ಮಗನೇ ಕೊಡ ಮುಚ್ಚ. ಡಬ್ಬ ನನ್ ಮಗ ಅಣ್ಣ ಅನ್ಸ್ಕೊಬಿಟ್ಟು ಪಿನ್ನ ಇಲ್ಲ ಅನ್ಕೊ ಹೊಡೋಯ್ತು ಅವನ. ಗೈಸ್ ಅಲ್ಲಿ ದೂರದಲ್ಲಿ ನನ್ ಮಿಸ್ಸಸ್ ಮಾತಾಡ್ತಾವಳೆ. ಇವಾಗ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ನಾನೇ ಒಂದ್ ಫೋನ್ ಇಸ್ಕೊಂಡ್ ನೋಡೋನಿ. ಹುಡುಗಿರ್ ರಿಕ್ವೆಸ್ಟ್ ಎವ್ವಿ ಬತಾವೆ ಅನ್ಕೊಳ್ಳಿ ವಿಜಿಗೆ. ನನಗೆ ಅಷ್ಟು ಬರಲ್ಲ. ಏನಕ್ಕಂದ್ರೆ ಇವ್ನು ರಿಪ್ಲೈ ಮಾಡಲ್ಲ ಅನ್ನೋ ರೀಸನ್ಗೋಸ್ಕರ ಯಾವ ಒಂದ್ ಹುಡುಗಿನೂ ಮೆಸೇಜೇ ಮಾಡಲ್ಲ ಬಿಡಿ ನಂಗೆ. ಬಟ್ ಅವನ್ಗೆ ಸಿಕ್ಕಾಪಟ್ಟೆ ಹುಡುಗಿರ್ ರಿಕ್ವೆಸ್ಟ್ ಬರ್ತವೆ, ಸಿಕ್ಕಾಪಟ್ಟೆ ಹುಡುಗಿರ್ ಮೆಸೇಜ್ ಬರ್ತವೆ. ಮದುವೆ ಕಣ.
ಫೋನ್ ತಗೊಳ್ಳೋಂಗ ಆಯ್ತು ನೋಡ್ರಪ್ಪ ಹಸನ್ಮುಖಿ ವಿಡಿಯೋ ಎಡಿಟ್ ಆಗಿಂತ ಮುಂಚೆ ಹೆಂಗಿದ್ದು ಎಡಿಟ್ ಹಸನ್ಮುಖಿ ಅಂದ್ರಲ್ಲ ವಿಜಯ್ ಕೊಡ್ಲ ಸುಮ್ಮನೆ ಒಳ್ಳೆದ. ಮತ್ತೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ಥ್ಯಾಂಕ್ ಯು, ಆಮೇಲೆ ಲವ್ ಯು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಸಿಕ್ಕಾಬಿಡೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್. ಇಲ್ಲೇ ಕಾಲತ್ತೆ ಹೊಸಿ ಥೂ ನನ್ನ ಮಗ. ಏನ್ ಅನ್ಕೊಬಿಟ್ಟಿದ್ಯಾ ಅವಳ? ಅವಳ ರೆಸ್ಪೆಕ್ಟ್ ಇಲ್ವಾ? ಕೇಳೋ ತರ ಕೇಳ್ಬೇಕು. ಕುಡಿಯಕ್ಕನೋ ಕೊಡ್ತಾಳೆ. ಕುಡಿಯಕ್ಕ ಅಂದಿದ ತಕ್ಷಣ ಗೊತ್ಬಿಟ್ಟಲ್ಲ ಮುದವಿ.